ಸರ್ಕಾರಿ ಶಾಲೆಯೋ ಅಥವಾ ಮದ್ಯದ ಅಂಗಡಿಯೋ? ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿ ಶೋಚನೀಯ. ಶಿಕ್ಷಣ ಸಚಿವರೇ, ಈ ಸುದ್ದಿಯನ್ನ ನೋಡಿ. ಖಾಸಗಿ ಶಾಲೆಗಳ ಮೋಹಕ್ಕೆ ಸರ್ಕಾರಿ ಶಾಲೆಗಳ ಸ್ಥಿತಿ ಅಧೋಗತಿ. ಹನೂರು ತಾಲೂಕಿನ ಲೊಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಶಿರಗೋಡು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಅವ್ಯವಸ್ಥೆ. ಕಳೆದ 5 ವರ್ಷದಿಂದ ಅವ್ಯವಸ್ಥೆಗೊಂಡಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯನ್ನ ಒಂದು ಗ್ರಂಥಾಲಯವನ್ನಾಗಿ ಮಾಡಿ, ಇಲ್ಲದಿದ್ದಲ್ಲಿ ಅಂಗನವಾಡಿಯನ್ನಾಗಿ ಮಾಡಿ ಎಂದು ಗ್ರಾಮಸ್ಥರು ಹಾಗೂ ಶಾಲಾ ವಿದ್ಯಾರ್ಥಿನಿಯರು ಶಾಸಕರಿಗೆ ಮನವಿ ಮಾಡಿದ್ದಾರೆ. ನಮ್ಮ ಮಾವಂದರು ಎಲ್ಲರೂ ಓದಿದ್ದೀವಿ, ಆದರೆ ಈ ಶಾಲೆ ಇವಾಗ ಮುಚ್ಚೋಗಿದೆ. ಯಾಕಂದರೆ ಇಲ್ಲಿ ಯಾರೂ ಮಕ್ಕಳನ್ನ ಸೇರಿಸ್ತಾ ಇಲ್ಲ. ಆದ್ದರಿಂದ ಬಂದು ಈ ಶಾಲೆನ ಇವಾಗ ಒಂದು ಗ್ರಂಥಾಲಯ ಏನಾದರೂ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ರಾತ್ರೋರಾತ್ರಿ ಕಿಡಿಗೇಡಿಗಳಿಂದ, ಕುಡುಕರಿಂದ ಅಕ್ಕಪಕ್ಕದ ಮನೆಯವರಿಗೆ ತೊಂದರೆ ಉಂಟಾಗುತ್ತಿದೆ. ಅದಲ್ಲದೆ ಸರ್ಕಾರಿ ಶಾಲೆಗೆ ಬೀಗ ಹಾಕಿದ್ರೂ ಕೂಡ ಬೀಗವನ್ನ ಒಡೆದು ಮದ್ಯಪಾನ ಮಾಡಕ್ಕೆ ಪುಂಡರು ಹೋಗ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ವರದಿ ಹನೂರು ವೆಂಕಟೇಶ್. ಈ ಶಾಲೆ ಆಗಿ ನಾವು ದಾನಿಗಳು ಅಂತೇಳಿ ನಾವು ಏನೋ ಮಾರಾಟಕ್ಕೆ ಮಾಡಿಲ್ಲ. ನಮ್ಮ ಸ್ವಂತ ಸಹವಾಗ ದಾನಿಗಳು ಕೊಟ್ಟಿದ್ದೀನಿ. ಅದು 15-20 ವರ್ಷ ನಡೀತು. ಈ 5 ವರ್ಷದಲ್ಲಿ ಮಕ್ಕಳುಗಳನ್ನೆಲ್ಲ ಏನು ಮಾಡಿದ್ರು, ಇವರು ಅವ್ರವ್ರು ಸ್ವಲ್ಪ ಸಾಹುಕಾರಗಳಾದ್ಮೇಲೆ ತಗೊಂಡು ಮಕ್ಕಳುಗಳನ್ನ ಗೌರ್ಮೆಂಟ್ಸ್ಗೂ ಇದಕ್ಕೆ ಕಾರ್ಮೆಂಟ್ಗಳ್ಗೆ ಕಿಸರಾಜರ್ಗೆ ಇಲ್ಲೆಲ್ಲ ಹೋಗಿ ಹಾಕ್ಕೊಳಗ ಸೇರಿಸ್ಕೊಬಿಟ್ರು. ಈಗ ಇದು ಮಕ್ಕಳುಗಳು ಖಾಲಿ ಆಗೋಯಿದ್ರು. ಇಬ್ಬರನ್ನ ಮಾಸ್ಟರ್ ಬರ್ತಿದ್ರು. ಆಮೇಲೆ ಕಮ್ಮಿ ಆದಮೇಲೆ ಒಬ್ಬರು ಹಾಕಿದ್ರು. ಅವರು ನಿಂತು ಮಕ್ಕಳೆಲ್ಲ ಕಮ್ಮಿ ಆಗೋಯ್ತು. ಸ್ವಾಮಿ ಇನ್ನು 3 ಮಕ್ಕಳು ಕುಣಿಸ್ಕೊಂಡು ನಾನೇನು ಮಾಡೋದು ಅಂದ್ಬಿಟ್ಟು ಇರೋದನ್ನೆಲ್ಲ ಖಾಲಿ ಮಾಡ್ಕೊಂಡು ನೊಕ್ಕಳಿಗೆ ಹಾಕ್ಬಿಟ್ಟು ಅವಮ್ಮ ಕಣ್ಣೆ ಪಳ್ಕೊಂಡದ. ರೇಖಾ ಮೇಡಮ್ ಅಂತ ನಮ್ಮ ಕಾಮಗೆರೆಯವರು, ಇದು ಕೊಳಗಲ್ದವರು. ಸಿರಗೋಡು ಗ್ರಾಮದಲ್ಲಿ ಈ ಶಾಲೆಯು ಸರ್ಕಾರಿ ಶಾಲೆಯಾಗಿದ್ದು ನಮ್ಮ ಸೋದರ ಸಂಬಂಧಿಗಳೆಲ್ಲ ಓದುತ್ತಿದ್ದರು. ಆದರೆ ಈಗ ಈ ಶಾಲೆಯು ಸರ್ಕಾರಿ ಶಾಲೆ ಆಗಿದೆಯೋ ಅಥವಾ ಮದ್ಯದ ಅಂಗಡಿ ಆಗಿದೆಯೋ ಎಂದು ತಿಳಿಯುತ್ತಿಲ್ಲ ನಮಗೆ. ಈ ಶಾಲೆಯನ್ನು ಇಲ್ಲಿಗೆ ಮುಕ್ತಗೊಳಿಸಿ ನಮಗೆ ಒಂದು ಗ್ರಂಥಾಲಯನಾದರೂ ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇವೆ.